6,000 ರೂಪಾಯಿಗೆ 12,000 ಕಟ್ಟಿಸ್ಕೊಂಡಿ 6,000 ರೂಪಾಯಿ ಮಂಚ ಕೊಡ್ತಾ ಇದ್ದೀರಿ, ಕಬರ್ಡು 6,000 ರೂಪಾಯಿ ಕೊಡ್ತಾ ಇದ್ದೀರಿ. ಬಡವ್ರ ದುಡ್ಡೇ ನೀವು ನುಂಗ್ತಾ ಇದ್ದೀರಿ. ಇಲ್ದದ್ದೆಲ್ಲ ನೀವು ಮಾತಾಡಕ್ ಹೋಗ್ಬೇಡಿ ಸರ್ ನೀವು. ನಮಸ್ತೆ. ಗ್ರೀನ್ ಹೆರಿಟೇಜ್ಗೆ ನಾನು ಹೋಗಿದ್ದಾಗ ಅಲ್ಲಿ ಪ್ರೆಸ್ ಅವರು ಅನ್ಕೊಂಡು ಬಂದಿದ್ದರು. ಅವರು ಬಂದು ನಮಗೆ ಏನಂತಂದ್ರು, ಒಂದು ಮಾತಾಡಿ ಒಂದು ಕುಂತ್ಕೊಂಡು ನಾವು ಎಲ್ಲರೂ ಸೇರಿ ಮಾತಾಡೋಣ ಅಂತ ಹೇಳಿದ್ರು. ಆವಾಗ ನಾನು ಇಲ್ಲ ಸರ್ ನಾನು ಒಪ್ಪಲ್ಲ ನಾನು ಅಂತ ನಾನಂದಕ್ಕೆ ಅವರು ಏನಂದರು, ಇಲ್ಲ ಅಮ್ಮ ನೀವು ಕುಂತ್ಕೊಂಡು ನಿಮ್ದು ಏನು ತಪ್ಪಾಗೈತೆ ಅದನ್ನ ನಾವು ಎಲ್ಲ ಸರಿ ಮಾಡ್ತೀವಿ ಅಂತ ಹೇಳಿದ್ರು. ಆಯಿತು ಸ ಅಂತ ಅಂದೆ. ಇವಾಗ ಏನು ಪ್ರಾಬ್ಲಮ್ ಅಂತ ಕೇಳಿದ್ರು. ನಮ್ಮದು ID ಎಲ್ಲ ಡಿಲೀಟ್ ಮಾಡಿಬಿಟ್ಟವ್ರೆ ಸ, ನಾವೆಲ್ಲ ಅಮೌಂಟ್ ಕಟ್ಟಿದ್ದೀವಿ ಎಲ್ಲರದ್ದು, ಮಧ್ಯೆ ಒಬ್ಬೊಬ್ಬರು ಕಟ್ತದ್ದು ಇರೋದನ್ನ ನಾವು ಇದು ಮಾಡ್ತೀವಿ, ಅವರು ಮತ್ತೆ ಕಟ್ಕೊಂಡು ಹೋಯ್ತೀನಿ ಅಂತ ಹೇಳವ್ರೆ ಐಟಮ್ ತಗೋವಾಗ ಅಂತ ಹೇಳಿದೆ. ಅಂದೇಟಿಗೆ ಆಯ್ತಮ್ಮ ನಿಮ್ಮ ಪರವಾಗಿ ನಾನು ಮಾತಾಡ್ತೀನಿ ಅಂತ ನೋಡಿದ್ರು. ಅಲ್ಲಿ ಚೆಕ್ ಮಾಡಿಸಿದೆ, 4 ID ಕೊಟ್ಟಿದ್ದೆ. 4 IDಲಿ ಒಂದು ಮಾತ್ರ ಶೋಭಾ ಅವ್ರದ್ದು ಡಿಲೀಟ್ ಮಾಡಿಬಿಟ್ಟಿದ್ರು, ಪೂರ್ತಿ IDನೇ ಇರಲಿಲ್ಲ ಅವ್ರದ್ದು. ಆಮೇಲೆ ಇನ್ನೊಬ್ಬರು ರಾಘವೇಂದ್ರದ್ದು ಇನ್ನೊಬ್ರದ್ದು ಅವ್ರದ್ದು ID ಇಲ್ಲ ಅಲ್ಲಿ. ಆ 3 IDನೂ ಡಿಲೀಟ್ ಆಗ್ಬಿಟ್ಟೈತೆ. ಅವರು ಅಮೌಂಟ್ ಕಟ್ಟವ್ರೆ. ಅಮೌಂಟ್ ಕಟ್ಟಿರುವಾಗ ನಾನು ಸರಿ ಈ ಥರ ಐತಲ್ಲ ಅಂದಟ್ಟಿಗೆ ಆಯ್ತಮ್ಮ ನಾನು ಅದನ್ನ ಸರಿ ಮಾಡ್ತೀವಿ, ಕಂಪ್ನಿದೆ ಫ್ರಾಡು ಅಂತ ನಾವು ಹೇಳ್ತೀವಿ, ಅಲ್ಲೇನಾರ ಆಗಿದ್ರೆ ಅಂತ ಹೇಳಿದ್ರು. ಅಂದಟ್ಟಿಗೆ ನೋಡಿ ಸರ್ ಚೆಕ್ ಮಾಡಿಸಿ ಅಂತ ಅಂದೆ. ಇವಾಗ ID ಇವ್ರದ್ದೆಲ್ಲ ಎಷ್ಟೆಷ್ಟಾಗೈತೆ ಅಂದರು. ಇವ್ರದ್ದೆಲ್ಲ 12 ಆಗೈತೆ ಸ, ಯಾರ್ಯಾರ್ದಮ್ಮ ಅಂತ ಅಂದರು. ಇವಾಗ ಲಾವಣ್ಯ ಅನ್ನೋರದ್ದು 11 ಆಗೈತೆ, ಇನ್ನೊಬ್ರದ್ದು 12 ಆಗೈತೆ, ಎಲ್ಲರದ್ದು ಒಂದೊಂದು ಅವರದ್ದು ಹೆಸರು ಹೇಳಿದೆ. ಹಾಗಂದೇಟ್ಗೆ ನನ್ನದು 12 ಆಗಿತ್ತು. ಸರಿ ಆಯಿತು ಅಂತ ನೋಡಿದ್ರೆ ನನ್ನದು 8 ಆಗ್ಬಿಟ್ಟೈತೆ. ಕೆಲವ್ರದ್ದೆಲ್ಲ 6, 7 ಆ ರೀತಿ ಫ್ರಾಡ್ ಮಾಡಿಬಿಟ್ಟವ್ರೆ. ಅಮೌಂಟ್ ಕಟ್ಟಿರೋದಕ್ಕೆ ಅಮೌಂಟೇ ಕಟ್ಟಿಲ್ಲ ನೀವು ಅಂತ ಅಂದರು. ಇಲ್ಲ ಸರ್ ನಾನು ಅಮೌಂಟು ಸ್ಕ್ಯಾನರು ಮಾಡಿದ್ದೀನಿ, ಆಮೇಲೆ ಕ್ಯಾಶ್ ಕೊಟ್ಟಿದ್ದೀನಿ. ಕ್ಯಾಶ್ಗೆ ಯಾರು ಕೊಡಿ ಅಂದರು ಅಂತ ಕೇಳಿದ್ರು. ನೀವೇ ಸ ಇವಾಗ ಇಬ್ಬರು ಹುಡುಗಿರು ಹೆಂಗೆ ಕೂರಿಸಿದ್ದೀರಾ ಅದೇ ರೀತಿನೂ ಮನೋಜನ್ನ ನೀವು ಕೂರಿಸಿದ್ರೆ ಮನೋಜ್ ಕೈಲಿ ಅಮೌಂಟ್ ಕೊಟ್ಟಿದ್ದೀನಿ. ಅದಕ್ಕೆ ಸೈನೂ ಹಾಕವ್ರೆ, ಆಮೇಲೆ ಕೆಲವೊಂದಕ್ಕೆ ಸೈನ್ ಹಾಕಿಲ್ಲ, ಕೆಲವು ಎಲ್ಲ ಸೈನೇ ಮಾಡವ್ರೆ ಅವರು. ಆಮೇಲೆ ಹಂಗಂದ ಇಟ್ಕೇನೆ ಲೆಕ್ಕ ಮಾಡ್ತೀನಿ ಅಂದ್ಬಿಟ್ಟು ನಿಮ್ಮ ಇತ್ರಲ್ಲೇ 3,50,000 ರೂಪಾಯಿ ಮತ್ತೆ ಇವಾಗ 10,000 ರೂಪಾಯಿ ಕಟ್ಟಿದ್ದೀನಿ. ಅಲ್ಲಿಗೆ 3,60,000 ರೂಪಾಯಿ ನಾನು ಅಮೌಂಟು ಪೇ ಮಾಡಿದ್ದೀನಿ, ಕ್ಯಾಶ್ ಪುಟ್ಟಿ ಆ ರೀತಿ ಆಗಿರೋದು. ಆ ರೀತಿ ಆದಮೇಲೆ ನಾನು ಹೆಂಗೆ ದುಡ್ಡು ಕಟ್ಟಿಲ್ಲ ಅಂತ ಹೇಳ್ತೀರಾ ನೀವು? ಯಾವ ರೀತಿ ಹೇಳ್ತೀರಿ ಸ? ಇವಾಗ ಎಲ್ಲ ಆಯಿತು, ಕಾರ್ಪೊರೇಟ್ರು ಅವರು ಎಲ್ಲ ಬಂದಿದ್ರು, ಅಲ್ಲೆಲ್ಲ ತುಂಬ ಜನ ಕೊಳ್ಳೆಗಾಲದವರು ಅವರೆಲ್ಲ ಬಂದಿರುವಾಗ ಆಯಿತು ಅಂದ್ಬಿಟ್ಟು ನಾನು ಅವ್ರ ಮಾತಿಗೂ ಬೆಲೆ ಕೊಟ್ಟು, ರಿಪೋರ್ಟ್ ಅವ್ರಿಗೂ ಬೆಲೆ ಕೊಟ್ಟು, ನಾನು ಕಾರ್ಪೊರೇಟ್ರಿಗೂ ಬೆಲೆ ಕೊಟ್ಟು, ನೀನು ಹೇಳ್ದಂಗೆ ಒಪ್ಕೊಂಡ್ರಮ್ಮ ನಾವು 35 ಜನಕ್ಕೆ ID ಎಲ್ಲ ಕೊಡಿಸ್ತೀವಿ ಐಟಮ್ ಎಲ್ಲ ಅಂದರು. ಸರಿ ಆಯಿತು ಸರ್ ನಿಮ್ಮ ಮಾತಿಗೆ ನಾನು ಮರ್ಯಾದೆ ಕೊಡ್ತೀನಿ ಅಂದ್ಬಿಟ್ಟು ಬಂದನಲ್ಲ. ಬಂದಮೇಲೆ ಅದ್ರ ಮಾರನೆಗೆ ನನ್ನ ಬಗ್ಗೆ ಹಾಕ್ಬಿಟ್ಟು ನನ್ನ ಫೋನ್ ನಂಬರ್ ಸಮೇತನೂ ನೀವು ಎಲ್ಲ ವಾಟ್ಸಪ್ಗೂ ಹಾಕಿದ್ದೀರಲ್ಲ ನೀವು ಗ್ರೂಪ್ಗೆಲ್ಲ, ಏನಕ್ಕೆ ಹಾಕಿದ್ರಿ ನೀವು? ಆವಾಗ ನನ್ನ ಕೋಪ ಹತ್ತಿತ್ತು, ನಾನು ಬೋದೆ. ನಾನು ಬೈನಿಲ್ಲ ಅಂತ ಹೇಳೋಕ್ಕಾಗಲ್ಲ, ನಾನು ಬೋದಿದ್ದೀನಿ. ಯಾಕೆ ಅಂದರೆ ನೀವು ಒಂದು ಹೆಣ್ಮಗಳಿಗೆ ನೀವು ನನಗೆ ತಂದೆ ಸಮಾನ ಆಗಿದ್ದೀರಿ. ಆ ರೀತಿ ಇರಬೇಕಾದ್ರೆ ನೀವು ಹೆಂಗೆ ನೀವು ಮಾತಾಡಿದ್ರಿ? ಆಮೇಲೆ ನೀವು ಕಾರ್ ಕೊಡಿಸಿದ್ದೀನಿ, ಎಲ್ಲ ನಾನೇ ಕೊಡಿಸ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ ಸರ್. ನೀವು ಪೂರ್ತಿ ಕಾರ್ ಕೊಡಿಸಿರೋದಕ್ಕೆ ಪ್ರೂಫ್ ಏನೈತೆ ನಿಮ್ಮ ಹತ್ರ? ಕಾರ್ ಕೊಡಿಸಿದ್ದೀನಿ ಅಂತ. ಇಲ್ಲ ನಮಗೆ ನೀವು ತಂದೆನಾ ಇಲ್ಲ ಅಣ್ಣ ತಮ್ಮನ ನೀವು ನನ್ನ ಕಾರ್ ಕೊಡ್ಸೋಕ್ಕೆ? ನೀವ್ಯಾರು ಸರ್ ನನಗೆ ಕಾರ್ ಕೊಡ್ಸೋಕ್ಕೆ? ಇಲ್ಲಾಂದರೆ ನೀವೇನಾರ ತಪ್ಪು ಮಾಡಿದ್ರ ನನ್ನ ಕಾರ್ ಕೊಡ್ಸೋಕ್ಕೆ? ಏನು ಕಾರಣಕ್ಕೆ ನಾನು ಕಾರ್ ಕೊಡಿಸಿದ್ದೀರಿ? ನನಗೇನೆ 39,000, ನನಗೆ 11,000 ರೂಪಾಯಿ ID ದುಡ್ಡೇ ಕೊಟ್ಟಿಲ್ಲ ನೀವು. ಆಮೇಲೆ ಇತ್ತೀಚೆಗೆ ಕ್ಯಾಶ್ ಹಾಕಿರೋದು ಅಮೌಂಟ್ ಕೊಟ್ಟಿಲ್ಲ ನೀವು. ಕೊಡ್ತೀನಿ ಅಂದ್ಬಿಟ್ಟು ಮನೋಜ್ ಅಲ್ಲಿ ಕೇಳಿದ್ರೆ ಮನೋಜ್ ಕೇಳೋಕೆ ಹೋದ್ರೆ ಸರ್ಗೆ ಹೇಳು ಅಂತಾನೆ ಅವನು. ಸರ್ ಹೇಳಿದ್ರೆ ಮನೋಜ್ಗೆ ಹೇಳು ಅಂತ ನೀವು ಹೇಳ್ತೀರಾ. ಹಂಗೆ ಆಗಿ 41,000 ರೂಪಾಯಿ ನನಗೆ ID ದುಡ್ಡು ಕೊಟ್ಟಿಲ್ಲ ನೀವು. ನಾನು ಅಲ್ಲೇ ಹೇಳಿದ್ನಲ್ಲ ಸರ್, ನನ್ನ ಹತ್ರ ನೀವು ಹಾಕಿರೋದಕ್ಕೆ ನೋಡಿ ಅಮೌಂಟ್ ಎಲ್ಲ ನನಗೆ ಹಾಕಿರೋದಕ್ಕೆ ಎಲ್ಲ ಐತೆ ನನ್ನ ಹತ್ರ ಪ್ರೂಫು.
ನೀವು ಯಾವಾಗ ಹಾಕಿದ್ದು ಸುಮ್ಗೆ ಹಾಕ್ಬಿಟ್ರ ನನಗೆ ಅಮೌಂಟು? ನಾನು ಐ ಡಿ ಮಾಡ್ದಂತೆ ಸುಮ್ಗೆ ಹಾಕೋದ್ರ ಸರ್ ನೀವು ಅಮೌಂಟು? ಇವಾಗ ಅಮೌಂಟ್ ಹಾಕಿಲ್ಲ ಅಂತ ಹೇಳ್ತಾ ಇದ್ದೀರಲ್ವಾ, ಚೆಕ್ ಮಾಡಿ. ಚೆಕ್ ಮಾಡಿಬಿಟ್ಟು ನನಗೆ ಅಮೌಂಟಿಗೆ ಹಾಕಿಲ್ಲ ಅನ್ನೋದಕ್ಕೆ ನಿಮ್ಮ ಹತ್ರನೂ ಐತೆ ಅಮೌಂಟ್ ಹಾಕಿರೋದಕ್ಕೆ, ನನಗೆ ಕಳಿಸಿರೋದಕ್ಕೂ ಅಮೌಂಟ್ ಐತೆ. ನಾನು ಐ ಡಿ ಮಾಡಿರೋದಕ್ಕೆ ತಾನೇ ನೀವು ಅಮೌಂಟ್ ಹಾಕೋದು. ಇಲ್ಲ ಏನಕ್ಕೆ ಹಾಕೋದ್ರಿ ನನಗೆ ಅಮೌಂಟ? ಏನು ಕಾರಣಕ್ಕೆ ಹಾಕೋದ್ರಿ ಸರ್ ನನಗೆ ಅಮೌಂಟ? ಇಲ್ದದ್ದೆಲ್ಲ ನೀವು ಮಾತಾಡಬೇಡಿ ಸರ್. ಮಾತಿನ ಮೇಲೆ ನಿಗಾ ಇಟ್ಕೊಂಡು ಮಾತಾಡಿ. ಆದರೆ ಹಿಂಗೆ ಹೋಯ್ತು ಅಂದರೆ ನಾವು ನ್ಯೂಸ್ಗೆ ಹೋಗಲೇಬೇಕು. ನಮಗೆ ಹೆದರಿಕೆ ಬೆದರಿಕೆ ಹಾಕಕ್ಕೆ ಹೋದ್ರೆ ನಾವು ಎದ್ರಲ್ಲ ಸರ್. ನಾವು ಯಾವುದೇ ಕಾರಣಕ್ಕೂ ಎದ್ರಕ್ಕೆ ಹೋಗಲ್ಲ ನಾವು. ನೀವು ಬಂದು ಏನು ಅನ್ನೋದು ಇತ್ಯರ್ಥ ಮಾಡ್ತೀನಿ ಅಂದರೆ 35 ಜನಕ್ಕೆ ಐ ಡಿ ಸಾಮಾನೆಲ್ಲ ಕೊಡ್ತೀನಿ ಅಂದ್ರೆ ಎಲ್ಲಿ ಕೊಟ್ರಿ ನೀವು? ಅವ್ರ ಕಡೆಯವ್ರಿಗೆ ಕೊಡಲ್ಲ, ಬಂದು ತಪ್ಪಾಯ್ತು ಅಂತ ಕೇಳ್ಕೊ ಅನ್ಕಂದು ಎಲ್ಲರ ಜೊತೆಲಿ ಹೇಳಿಸ್ತಾ ಇದ್ದೀರಲ್ಲ ಸರ್. ನಾನೇನು ತಪ್ಪು ಮಾಡಿದ್ದೀನಿ ತಪ್ಪಾಯ್ತು ಅಂತ ಕೇಳಕ್ಕೆ? ನೀವು ಅವಾಗೆಲ್ಲ ಅಷ್ಟು ಚೆನ್ನಾಗಿದ್ದವರು ಬತ್ತಾ ಅದು ಇದು ಎಸದಮ್ಮಂಗೆ ಹಂಗೆ ಹಿಂಗೆ ಆ ಅಮ್ಮ ಸರಿ ಇಲ್ಲ, ಆಮೇಲೆ ದುಡ್ಡು ಹಾಕಿದ್ದೀನಿ, ಕಾರ್ ಕೊಡ್ಸಿದ್ದೀನಿ, ಏನಕ್ಕೆ ಹೇಳ್ತೀರಾ ಕಾರ್ ಹಾಕಿ ಕೊಡ್ಸಿದ್ದೀನಿ ಅಂತ? ನೀವು ಏನಾಗಾರ ನಮ್ಮ ಅಣ್ಣ ತಮ್ಮ ತಂದೆ ಆ ರೀತಿ ಇದ್ದೀರಾ ನೀವು ಅಮೌಂಟ್ ಹಾಕೋಕ್ಕೆ ಕಾರ್ಗೆ? ಸ್ವಂತ ನಾವು ನನ್ನ ಮಗ ತಂದಿರೋದು ಕಾರಣ, ನಾನಲ್ಲ, ನನ್ನ ಮಗ ತಂದಿರೋದು ಅಮೌಂಟ್ ಹಾಕಿ.